ಭಾರತದ ಮೇಲೆ ಶೇಕಡ 25ರಷ್ಟು ಟ್ರಂಪ್ ತೆರಿಗೆ. ಆಗಸ್ಟ್ 7ರಿಂದ ಜಾರಿ. ಅಮೆರಿಕನ್ನರಿಗೆ ಭಾರತದ ವಸ್ತು ಖರೀದಿ ದುಬಾರಿ. ಭಾರತದಿಂದ ಆಮದುವಾಗುವ ವಸ್ತುಗಳ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇರಿದ ಶೇಕಡ 25ರಷ್ಟು ತೆರಿಗೆ ಆಗಸ್ಟ್ 7ರಿಂದ ಜಾರಿಯಾಗಲಿದೆ. ಇದರಿಂದ ಅಮೆರಿಕನ್ನರು ಖರೀದಿಸುವ ಭಾರತೀಯ ಉತ್ಪನ್ನಗಳು ದುಬಾರಿಯಾಗಲಿವೆ. ಅತ ರಷ್ಯಾದಿಂದ ಶಸ್ತ್ರಾಸ್ತ್ರ ಮತ್ತು ತೈಲವನ್ನು ತಯಾರಿಸಿಕೊಳ್ಳುತ್ತಿರುವುದಕ್ಕೆ ದಂಡ ವಿಧಿಸುವುದಾಗಿ ಟ್ರಂಪ್ ಘೋಷಿಸಿದ್ದಾದರೂ ಅದರ ಮೊತ್ತವನ್ನು ಇನ್ನೂ ಘೋಷಿಸಿಲ್ಲ. ಈ ಪರಿಣಾಮ ಅಮೆರಿಕದಲ್ಲಿ ಭಾರತದ ವಸ್ತುಗಳಿಗೆ ಬೇಡಿಕೆ ಕಡಿಮೆಯಾಗಿ ಆರ್ಥಿಕತೆ ಮೇಲೆ ಪರಿಣಾಮ ಸಾಧ್ಯತೆ ಇದೆ. ಭಾರತದ ಜೊತೆಗಿನ ವ್ಯಾಪಾರ ಒಪ್ಪಂದ ಮಾತುಕತೆ ನಿರೀಕ್ಷಿತ ಪ್ರಗತಿ ಸಾಧಿಸದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶ್ವೇತಭವನ ಪ್ರಕಟಿಸಿದೆ. ಆಗಸ್ಟ್ 7ರಿಂದ ಹೊಸ ಸುಂಕ ಜಾರಿ ಬರಲಿದೆ. 70 ದೇಶಗಳು ಹಾಗೂ ಯುರೋಪಿಯನ್ ಒಕ್ಕೂಟದ 27 ಸದಸ್ಯ ದೇಶಗಳಿಗೆ ಇದು ಅನ್ವಯವಾಗಲಿದೆ. ಈ ಆದೇಶದಲ್ಲಿ ಹೆಸರಿಸಿದ ದೇಶಗಳು ನಿಗದಿತ ಶೇಕಡ 10ರ ಸುಂಕ ಎದುರಿಸುವಲ್ಲಿ ಎಂದು ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಯುರೋಪಿಯನ್ ಒಕ್ಕೂಟಕ್ಕೆ ಶೇಕಡ 15ಕ್ಕಿಂತ ಹೆಚ್ಚಿನ ಅಮೆರಿಕ ಸುಂಕ ದರವನ್ನು ಹೊಂದಿರುವ ಸರಕುಗಳನ್ನು ಹೊಸ ಸುಂಕಗಳಿಂದ ವಿನಾಯಿತಿ ನೀಡಲಾಗುತ್ತದೆ. ಆದರೆ ಶೇಕಡ 15ಕ್ಕಿಂತ ಕಡಿಮೆ ಸುಂಕ ದರಗಳನ್ನು ಹೊಂದಿರುವ ಸರಕುಗಳ ತೆರಿಗೆಗಳನ್ನು ಪ್ರಸ್ತುತ ಸುಂಕ ದರದಲ್ಲಿ ಶೇಕಡ 15ರಷ್ಟು ಕಡಿಮೆ ಮಾಡಲು ಹೊಂದಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಹೊಸ ಸುಂಕಗಳನ್ನು ಜಾರಿಗೆ ತರುವ ಮೊದಲು ವ್ಯಾಪಾರ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಟ್ರಂಪ್ ಆರಂಭದಲ್ಲಿ ಆಗಸ್ಟ್ 1ರ ಗಡುವನ್ನು ನಿಗದಿಪಡಿಸಿದ್ರು. ಈಗ ಪರಿಷ್ಕೃತ ಪಾರಸ್ಪರಿಕ ಸುಂಕಗಳನ್ನು ಎದುರಿಸುತ್ತಿರುವ 70ಕ್ಕೂ ಹೆಚ್ಚು ದೇಶಗಳಿಗೆ ಆದೇಶಕ್ಕೆ ಸಹಿ ಹಾಕಿದ 7 ದಿನಗಳ ನಂತರ ಹೊಸ ದರಗಳು ಜಾರಿಗೆ ಬರುತ್ತವೆ ಎಂದು ತಿಳಿಸಲಾಗಿದೆ. ಆದಾಗ್ಯೂ ಇಲ್ಲಿ ಕೆಲವು ವಿನಾಯಿತಿಗಳನ್ನು ನೀಡಲಾಗಿದ್ದು, ಆಗಸ್ಟ್ 7ರೊಳಗೆ ಹಡಗುಗಳಿಗೆ ಲೋಡ್ ಮಾಡಲಾದ ಮತ್ತು ಅಕ್ಟೋಬರ್ 5ರೊಳಗೆ ಅಮೆರಿಕವನ್ನು ತಲುಪುವ ಸರಕುಗಳು ಹೊಸ ದರಗಳಿಗೆ ಒಳಪಡುವುದಿಲ್ಲ ಎಂದು ತಿಳಿಸಲಾಗಿದೆ. ಆದೇಶಕ್ಕೆ ಸಹಿ ಹಾಕುವ ವೇಳೆ ಮಾತನಾಡುವ ಟ್ರಂಪ್ ಅವರು, ವರ್ಷಗಳಿಂದ ನಡೆಯುತ್ತಿರುವ ವ್ಯಾಪಾರ ಅಸಮತೋಲನ ತೆಗೆದುಹಾಕಲು ಮತ್ತು ಅಮೆರಿಕದ ಆರ್ಥಿಕ ಭದ್ರತೆ ಬಲಪಡಿಸಲು ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಕೆನಡಾ ಜೊತೆಗೆ ಇತರ ಹಲವಾರು ದೇಶಗಳಿಗೆ ನವೀಕರಿಸಿದ ಸುಂಕ ದರಗಳನ್ನು ಅಮೆರಿಕ ಬಿಡುಗಡೆ ಮಾಡಿದೆ. ಕೆನಡಾ ಮೇಲೆ ಸದ್ಯ ಶೇಕಡ 25ರಷ್ಟು ಸುಂಕ ವಿಧಿಸಲಾಗುತ್ತಿದ್ದು, ಅದನ್ನು ಶೇಕಡ 35ಕ್ಕೆ ಹೆಚ್ಚಿಸಲಾಗುತ್ತದೆ ಎಂದು ಶ್ವೇತಭವನದ ಪ್ರಕಟಣೆ ತಿಳಿಸಿದೆ. ಈ ಆದೇಶದ ಅಡಿಯಲ್ಲಿ ಪಾಕಿಸ್ತಾನದ ಮೇಲೆ ಶೇಕಡ 19, ಬಾಂಗ್ಲಾದೇಶ ಮತ್ತು ವಿಯೆಟ್ನಾಂ ಮೇಲೆ ಶೇಕಡ 20, ಸಿರಿಯಾ ಶೇಕಡ 41, ಬ್ರೆಜಿಲ್ ಶೇಕಡ 10, ಜಪಾನ್ ಶೇಕಡ 15, ಲಾವೋಸ್ ಮತ್ತು ಮ್ಯಾನ್ಮಾರ್ ತಲಾ ಶೇಕಡ 40, ಶ್ರೀಲಂಕಾ ಶೇಕಡ 20 ಮತ್ತು ಯುನೈಟೆಡ್ ಕಿಂಗ್ಡಮ್ಸ್ ಶೇಕಡ 10, ದಕ್ಷಿಣ ಆಫ್ರಿಕಾದ ಮೇಲೆ ಶೇಕಡ 30 ಮತ್ತು ಸ್ವಿಟ್ಜರ್ಲ್ಯಾಂಡ್ನ ಮೇಲೆ ಶೇಕಡ 39ರಷ್ಟು ಅತ್ಯಧಿಕ ಸುಂಕ ವಿಧಿಸಲಾಗಿದೆ. ಅಲ್ಲದೆ ಕ್ಯಾಮರೂನ್, ಚಾಡ್, ಇಸ್ರೇಲ್, ಟರ್ಕಿಯೇ, ವೆನೆಜುವೆಲಾ ದೇಶಗಳ ಮೇಲೆ ಶೇಕಡ 15 ಸುಂಕ ವಿಧಿಸಿದೆ. ಆದರೆ ಚೀನಾ ಜೊತೆಗಿನ ವ್ಯಾಪಾರ ಒಪ್ಪಂದ ಇನ್ನೂ ಅಂತಿಮಗೊಂಡಿಲ್ಲ ಎಂದು ತಿಳಿದು ಬಂದಿದೆ. ಭಾರತದ ಮೇಲೆ ಶೇಕಡ 25 ತೆರಿಗೆ ವಿಧಿಸಿರುವ ಅಮೆರಿಕದ ಕ್ರಮದಿಂದಾಗಿ ಇದೀಗ ಎಲೆಕ್ಟ್ರಾನಿಕ್ ಉಪಕರಣಗಳು, ವಾಹನ, ಬಿಡಿಭಾಗಗಳು, ರತ್ನಗಳು, ಜವಳಿ, ಕಬ್ಬಿಣ, ಸ್ಟೀಲ್, ಕೃಷಿ ಮತ್ತು ಸಾಗರ ಉತ್ಪನ್ನ ಸೇರಿದಂತೆ ಭಾರತದ ಹಲವು ಕ್ಷೇತ್ರಗಳಿಗೆ ತೆರಿಗೆಯ ಬಿಸಿ ತಟ್ಟಲಿದೆ. ಪ್ರಸಕ್ತ ಭಾರತದ ಜವಳಿಗೆ ಅಮೆರಿಕದಲ್ಲಿ ಶೇಕಡ 8ರಷ್ಟು ತೆರಿಗೆ ಇದ್ದರೆ ಇನ್ನು ಮುಂದೆ ಅದು ಶೇಕಡ 33ಕ್ಕೆ ಏರಲಿದೆ.